ಮಾಡ್ತೀನಿ ಅಂತ ಅಂದರೆ ಇಷ್ಟೊತ್ತಿಗೆ ಯಾಕೆ ಮಾಡ್ತೀಯ ನೀನು? ನಮ್ಮನೆಯವ್ರಿಗೆ ಇಷ್ಟೊತ್ತಿಗೆ ಯಾಕೆ ಮಾಡ್ತೀಯ ಅಂತಾಳೆ ನೋಡಿ ಬೆಳಗ್ಗೆನೆ. ಕಡುಬು ಇನ್ನೇನು ಮಾಡೋಳು, ಪಕ್ಕದಲ್ಲೇ ಅವಳೆ, ಸ್ಕೀದಾಗ್ತಾವಳೆ, ಸ್ಕೀಮ್ ಆಗ್ತಾವಳೆ, ಶಾರ್ಟ್ ಚೈನ್ ಬೇಕಂತ ಕಾಲೇ ಅವಳಿಗೆ ಮಾಂಗಲ್ಯ ಶಾರ್ಟ್ ಚೈನ್. ಬೆಳಗ್ಗೆ ಶುರು ಮಾಡೋಳು. ನನಗೆ ನೆನ್ನೆ ಇದಕ್ಕೆ ಹೋಗಿದ್ಲಾ ಅಂದರೆ ಅರ್ಶಿನ ಕುಂಕುಮ ಇಸ್ಕೊಳಕ್ಕೆ. ಅಲ್ಲೊಂದು 2-3 ಜನ ಹಾಕ್ಕೊಂಡಿದ್ರಂತೆ. ಒಂದು 7 ಮನೆಗೆ ಹೋಗೋಳು ನೆನ್ನೆ, 7-8 ಮನೆಗೆ. ಅಲ್ಲಿ ನೋಡ್ಕೊಂಬಂದ್ಬಿಟ್ಟವಳೆ. ನೆನ್ನೆ ರಾತ್ರಿಯಿಂದಲೂ ಶುರು ಮಾಡೋಳೆ, ನನಗೆ ಶಾರ್ಟ್ ಚೈನ್ ಬೇಕು ಮಾಡಿಸ್ಕೊಡಿ, ಶಾರ್ಟ್ ಚೈನ್ ಬೇಕು ಮಾಡಿಸ್ಕೊಡಿ. ಶಾರ್ಟ್ ಚೈನ್ ಬೇಕಂತ ಅಂದರೆ ಇದು ಮಾಂಗಲ್ಯದು ಇನ್ನೊಂದು ಚಿಕ್ಕ ಚೈನ್ ಬರ್ತದಲ್ಲ, ಅದು ಬೇಗ ಮಾಡಿಸ್ಕೊಡ್ಬೇಕಂತ ಇವಳಿಗೆ. ನಾನು ಅದಕ್ಕೆ ಹೇಳಿದ್ದೀನಿ, ನೆಕ್ಸ್ಟು ಜಾತ್ರೆಗೆ ಹೋಗ್ತೀನಿ, ಜಾತ್ರೆಲಿ ತಗೊಂಡು ಕೊಡ್ತೀನಿ ಇರು, ಅವಳು ಬೇಡ ಅಂತ. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಆಲ್ರೆಡಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಇನ್ನೊಂದ್ಸಲ ವೆಲ್ಕಮ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮನೆಯೆಲ್ಲನೂ ಕ್ಲೀನ್ ಮಾಡಿದೆ. ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ಮನೆ ಕಸ ಎಲ್ಲ ಉಡಿಸಿ ಹಾಗೆ ಒರೆಸಿದ್ದೀನಿ. ಆ್ಯಂಡ್ ಇವ್ರು ಅಷ್ಟರಲ್ಲಿ ಏನು ಮಾಡ್ತಿದ್ದಾರೆ ಅಂತಂದರೆ ನಿಮ್ಗೆ ಆಲ್ರೆಡಿ ಐಡಿಯಾ ಬಂದಿರುತ್ತೆ. ಏನಿದೆ ಕರೆದಿದ್ದೀರಲ್ಲ? ಓ, ನಾನು ಇದೆಲ್ಲ ಕರೆಯಲ್ಲ, ಡೈರೆಕ್ಟಾಗಿ ಹಾಕ್ತೀನಿ. ಕಡಲೆ ಬೀಜ ಇಬ್ರಿಗೆ ಎಷ್ಟು ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ಪುಳಿಯೋಗರೆ ಮಾಡ್ತಿದ್ದಾರೆ. ಕಡಲೆ ಬೀಜ ಬಾಯಿ ಸಿಕ್ಕಿದ್ರೆ ಚಂದ. ಐ ಡೋಂಟ್ ನೋ. ಜೀರಿಗೆ ಹಾಕಿದ್ದಾರೆ, ಸಾಸಿವೆ ಹಾಕಿದಾರೋ ಇಲ್ವೋ ಗೊತ್ತಿಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ. ಆಲ್ಮೋಸ್ಟ್ ಅವರೇ ರೈಸ್ ಮಾಡಿ ಪುಳಿಯೋಗರೆಗೆಲ್ಲ ರೆಡಿ ಮಾಡಿದ್ದಾರೆ. ಇವಾಗ ನಾನು ಈ ಪೂಜೆ ಮಾಡಿ ಈ ದುಡ್ಡೆಲ್ಲ ಎತ್ತಿ ಒಂದ್ಸಲ ಪೂಜೆ ಮಾಡಬೇಕು. ಅಷ್ಟರಲ್ಲಿ ಇವ್ರು ರೆಡಿ ಮಾಡ್ತಾರೆ. ಫ್ರೆಂಡ್ಸ್ ಯಾವ ಥರ ಸೀಸವ್ರೆ ಅಂತ. ಕಡಲೆಬೇಳೆ ಹಾಕಿದ್ದಾರೆ, ಫುಲ್ಲು ಸುಟ್ಟಾಕ್ಬಿಟ್ಟವ್ರೆ. ಸೀಬೇಕಂತೆ, ಸೀದ್ರೆ ಅಂತ ಟೇಸ್ಟ್ ಬರೋದು. ಅದೇನು ಸೀಸ್ತಾರೇನೋ ನೋಡಿ. ಸೌಟ್ ತಗೊಂಡವ್ರೆ ಅನ್ನದ ಕೈ ತಿರ್ಗಕ್ಕೆ. ಈಗ ಇನ್ನೊಂದು ಮಾಡಲಿ ಅವ್ರಿಗೆ ಐತೆ, ಹಾಕಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿದ್ದಾಗಲಿ. ಸೌಟು. ಅಯ್ಯೋ ಜಜ್ಜೆ ಇಲ್ಲ ಫ್ರೆಂಡ್ಸ್, ಅಲ್ಲಿ ಹಂಗಂಗೆ ಇದೆ ಒಂದೊಂದು. ಫುಲ್ಲು ಬ್ರೌನ್ ಮಾಡಬೇಕು ಇದನ್ನ ನೋಡಿ ಫ್ರೆಂಡ್ಸ್. ಜಜ್ತಾರೆ ಅಂತ ಬಿಟ್ರೆ ಜಜ್ಜೆ ಇಲ್ಲ. ಹೆಂಗಾದ್ರೂ ಮಾಡ್ಕೊಳ್ಳಿ, ಚೆನ್ನಾಗಿದ್ರೆ ಸಾಕಷ್ಟು ಟೇಸ್ಟು. ಈರುಳ್ಳಿ ಹಾಕ್ಬಿಟ್ಟು ಆಮೇಲಿಂದ ಬೆಳ್ಳುಳ್ಳಿ ಹಾಕ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕ್ತಾರೆ. ನಾವು ನನ್ನ ಪಾಡಿಗೆ ಇವಾಗ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಇವಾಗ ದೀಪ ಹಚ್ತೀನಿ ಫ್ರೆಂಡ್ಸ್. ಪೂಜೆ ಮಾಡಿದ್ವಲ್ವ ನಾವು ಸಿಂಪಲ್ಲಾಗಿ, ಅದಕ್ಕೋಸ್ಕರ ಅಮೌಂಟ್ ಎಲ್ಲ ಎತ್ತಬೇಕಿತ್ತು. ಮತ್ತು ಅಲ್ಲಿ ರೌಕೆ ಪೀಸ್, ಬ್ಲೌಸ್ ಪೀಸ್ ಎಲ್ಲ ತೆಗಿಬೇಕಿತ್ತು. ಅದಕ್ಕೋಸ್ಕರ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ಒಂದು ಸಲ ಪೂಜೆ ಮಾಡಿ ನೀಟಾಗಿ ಅಮೌಂಟು, ರೌಕೆ ಪೀಸು, ಅದೆಲ್ಲ ಸ್ವಲ್ಪ ಹಣ್ಣುಗಳಿಟ್ಟಿದ್ವಲ್ಲ ಅದೆಲ್ಲನೂ ತೆಗೆದೆ. ಆ್ಯಂಡ್ ತಿಂಡಿಗೋಸ್ಕರ ಇವರು ಪುಳಿಯೋಗರೆ ಮಾಡಿದರು. ಪೂಜೆ ಆಗೋ ತನಕ ನಾವೇನು ತಿಂದಿರಲಿಲ್ಲ. ಆಮೇಲಿಂದ ನೀಟಾಗಿ ಪೂಜೆ ಮಾಡಿ ಸ್ವಾಗತ ಅವರು ಪೂಜೆ ಮಾಡಿದ್ರು, ನಾನು ಪೂಜೆ ಮಾಡಿದ್ರು. ಇಬ್ಬರು ಪೂಜೆ ಮಾಡಿ ಅಮೌಂಟೆಲ್ಲನೂ ಎತ್ಕೊಂಡೆ. ನೋಡ್ಬೋದು ಜಾಸ್ತಿ ಏನು ಇಟ್ಟಿರಲಿಲ್ಲ, 1000 ರೂಪೀಸ್ ಇಟ್ಟಿದ್ರು ಮತ್ತು 20 ರೂಪೀಸ್ ಕಾಯಿನ್ ಇಟ್ಟಿದ್ರು. ಸೊ ಅದೆಲ್ಲ ಎತ್ಕೊಂಡು ನಾನು ಇಟ್ಕೊಂಡೆ. ಫ್ರೆಂಡ್ಸ್, ಇವತ್ತು ಶ್ರಾವಣ ಶನಿವಾರ. ನಮ್ಮ ಮನೇಲಂತೂ ಒಂಥರ ವೈಬ್ ಇರುತ್ತೆ, ಹಬ್ಬದ ವೈಬು. ಎಲ್ರಿಗೂ ಹ್ಯಾಪಿ ಶ್ರಾವಣ ಶನಿವಾರ. ಇವತ್ತು ನಾನು ಕೂಡ 2 ದಿನದಿಂದ ಕಂಟಿನ್ಯೂಸ್ ಆಗಿ ಮನೆ ಕ್ಲೀನ್ ಮಾಡಿದ್ದೆ. ಇವತ್ತು ಹಾಗೆ ಮನೆ ಒರೆಸ್ಕೊಂಡು ದೇವ್ರ ಹತ್ರ ಇಟ್ಟಿದ್ದಂತಹ ದುಡ್ಡೆಲ್ಲ ಎತ್ತಿಟ್ಟೆ. ಇವತ್ತು ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಅಂದರೆ ಆಚೆ ಕಡೆ ಹೋಗೋ ಪ್ಲ್ಯಾನ್ ಇದೆ. ಶುಕ್ರವಾರ, ಶನಿವಾರ, ಭಾನುವಾರ ಸ್ವಾಗತ ಅವ್ರಿಗೆ ರಜೆ ಇರೋದ್ರಿಂದ ಸೊ 2 ದಿನ ನನ್ನ ಜೊತೆ ಇರ್ತಾರೆ ವಾರದಲ್ಲಿ. ಸೊ ವಿಶಾಲ್ ಮಾರ್ಟು, ಡಿ ಮಾರ್ಟು ಹೋಗೋ ಪ್ಲ್ಯಾನ್ ಇದೆ. ಅದೇ ಲಕ್ಷ್ಮಿ ಹತ್ರ ದುಡ್ಡು ಇಟ್ಟಿದ್ರಲ್ಲ, ಅದು ನನಗೇನೆ. ಸೊ ನಾನೇನಾದ್ರು ತೊಗೋಬೇಕು, ಬಟ್ ಅದ್ರ ಮೇಲಾದ್ರೂ ಅವರೇ ಕೊಡ್ತಾರೆ. ಬನ್ನಿ ಹೋಗೋಣ. ಹೋಗೋದು ಮೇ ಬಿ ಒಂದು 11 ಗಂಟೆ ಆಗುತ್ತೆ. ಆಲ್ರೆಡಿ ಟೈಮ್ ಆಗಿದೆ, ಟೈಮ್ 10 ಗಂಟೆ ಆಗಿದೆ ಆಲ್ರೆಡಿ. ಇವ್ರು ನೋಡಿ ಫ್ರೆಂಡ್ಸ್, ಓಲೆನ ಒಂದು ಕಿವಿಗೆ ಓಲೆ ಇಡ್ತಾರೆ. ಓಲೆನ ಬಿಚ್ಚಿಟ್ಟು ಆಲ್ರೆಡಿ 4-5 ದಿನ ಆಗೈತೆ. ಇವಾಗ ವಾಶ್ ಮಾಡಿ ಇವಾಗ ನೀನೇ ಇಕ್ಕು ಅಂತ ಕೂತವ್ರೆ. ದಿಸ್ ಇಸ್ ಗೋಲ್ಡ್ ಒಲೆ ಯಾರು ಕೊಡಿಸಿದ್ದು? ನಾನು ತೊಗೊಂಡಿದ್ದು. ಇಲ್ಲ ಫ್ರೆಂಡ್ಸ್, ಯಾರೋ ಕೊಡಿಸಿರೋದು, ಅದು ಸೀಕ್ರೆಟ್ಟು. ಯಾರು ಕೊಡಿಸಿರೋದು ಅಂತ ಹೇಳಲ್ಲ. ಅದೇನು ತಿರುಗಿಸ್ತಿದ್ದೀರಾ? 3 ಪೀಸು ಫ್ರೆಂಡ್ಸ್. ಇದು 1 ಗ್ರಾಮ್ ಇದೆ. 1 ಗ್ರಾಮ್ ಇದೆ. ತೊಳೆದಿದ್ದಾರೆ, ಇದ್ರೊಳಗಡೆ ಕೊಳೆನೇ ಹೋಗಿಲ್ಲ ಫ್ರೆಂಡ್ಸ್. ಯಾವ ಥರ ತೊಳೆದಿದ್ದಾರೆ ಅಂದರೆ ಗಂಡಸರು ಕೆಲಸ ಇದೇನೇನೆ ಫ್ರೆಂಡ್ಸ್. ಆ್ಯಕ್ಚುಲಿ ನಮ್ಮದು ಟೇಬಲ್ ಇತ್ತಲ್ಲ, ಊಟದ ಟೇಬಲು, ಅದನ್ನು ಅಲ್ಲಿ ಲಕ್ಷ್ಮಿ ಕೂರ್ಸಂತ ಕೊಟ್ಟಿದ್ದೀವಿ. ಹಾಗಾಗಿ ಹಿಂಗೆ ರೂಮಲ್ಲೇ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ ನೋಡಿ. ಈಗ ತಾನೇ ಜಸ್ಟ್ ಊಟ ಆಯಿತು ಅಂದರೆ ಪುಳಿಯೋಗರೆ ತಿಂದು ಬಾರೆ ಎತ್ಕೊಂಡು ಹೊರಗಡೆ ಹೋಗೋಣ. ವಿಶಾಲ್ ಮಾರ್ಟ್ಗೆಲ್ಲ ಹೋಗಿ ತರಕಾರಿಗೆ ಮಾರ್ಕೆಟ್ಗೆ ಹೋಗ್ಬೇಕು, ಅಂದರೆ ವೆಜಿಟೇಬಲ್ಸ್ ಎಲ್ಲ ತರಬೇಕು. ಯಾಕೆಂದರೆ ನೆಕ್ಸ್ಟ್ ವೀಕ್ ನಾನು ಇರಲ್ಲ, 1 ವೀಕ್ ಟೂರ್ ಹೋಗ್ತಾಯಿದ್ದೀನಿ.
ಅದಕ್ಕೆ ಇವ್ರಿಗೆ ಇರೋಲ್ಲ, ನಾನು ಬಾರಿ ತರಕಾರಿನ ತೊಗೊಳ್ಬೇಕು ಅಂತಂದರೆ ಇಲ್ಲ ನಾನು ಪಾತ್ರೆನೇ ತೊಳಿಬೇಕು ಅಂದ್ಬಿಟ್ಟು ಪಾತ್ರೆ ತೊಳ್ಕೊಂಡು ಕೂತವಳು ನೋಡಿ. ಏನು ಹೇಳಿದ್ರು ಇವ್ರಿಗೆ ಹೊರಗಡೆ ಕರ್ಕೊಂಡೋಗು ಅಂತಾಳೆ. ಕರ್ಕೊಂಡೋಗು ಅಂತಂದರೆ ಬರೋಲ್ಲ ಬೇಗ ರೆಡಿ ಆಗಿ. ಏನೇ ಎಲ್ಲೂ ಇಲ್ಲ, ಹೋಗೋದು ಬರೋದು ಬೇಡವಾ? ಮಾರ್ಕೆಟ್ ರಶ್ ಇರುತ್ತೆ, ಹೋಗ್ಬೇಕು ಬರಬೇಕು, ಟೈಮ್ ಆಗಲ್ವಾ? ಬಂದು ಒಂದು 2 ಅವರ್ ರೆಸ್ಟ್ ಮಾಡೋದು ಬೇಡವಾ? ಈಗ ನೆಕ್ಸ್ಟ್ ವೀಕ್ ನಮ್ಗೆ ಕಂಟಿನ್ಯೂ ಟ್ರಾವೆಲ್ ಆಗುತ್ತೆ. ಬೇಜಾರು ಆಗ್ಬಿಡ ಸುಮ್ಮನೆ. ಏನೇ ಬೇಜಾರೈತ್ಯಾ? ಫ್ರೆಂಡ್ಸ್ ಇವರು ಹೋಟೆಲಲ್ಲಿ ಸ್ಟೇ ಆಗ್ತಾರೆ. ಸೊ ಅಲ್ಲಿ ಅವ್ರಿಗೆ ಈ ಥರ ಚೋಟ ಮೋಟ ಕೋಲ್ಗೇಟ್ ಪೇಸ್ಟ್ಗಳು ಮನೆ ತುಂಬ ಇದ್ದಾವೆ ಫ್ರೆಂಡ್ಸ್. ಇಲ್ಲಿ ಈ ಥರ ಬ್ರಷ್ಷು, ಈ ಥರ ಬಾಚಣಿಗೆ ಮನೆ ತುಂಬ ಬರೀ ಇದೆ ಈ ಥರದ. ಆಮೇಲಿಂದ ಶಾಂಪೂ, ಇಲ್ಲಿ ನೋಡಿ ಬಾಡಿ ಲೋಷನ್ ತೋರಿಸ್ತೀನಿ. ಇದೆಲ್ಲ ಬಾಡಿ ಲೋಷನು, ನಾನು ಒಂದು ಸಲನೂ ಹಾಕಿಲ್ಲ. ಸ್ಮೆಲ್ ಹೇಗಿದೆ ಅಂತಲೂ ಗೊತ್ತಿಲ್ಲ. ನಮ್ಮವು ಬಾಡಿ ಲೋಷನ್ಸ್ ಇಲ್ಲಿದೆ. ಈ ಥರದ್ದೆಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ನಾನು ಕೂಡ ಇಲ್ಲಿ ಸಿಂಕ್ ಹತ್ರ ಈ ಥರದ್ದು ಇಟ್ಕೊಂಡಿದ್ದೀನಿ, ತೋರಿಸ್ತೀನಿ ಬನ್ನಿ. ನಾನು ಕೂಡ ಅಂದರೆ ಬೆಳಗ್ಗೆ ಎದ್ದಾಗ ಮೌತ್ ವಾಶ್ ಹಾಗೆ ಮಾಡೋಣ ಅಂತ. ಇಲ್ಲಿ ನೋಡಿ ಇದು ನೈಲ್ ಪಾಲಿಶ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ ಹಾಗೇ ನೈಟು ಮಲ್ಕೊಳ್ಳುವಾಗ ಹಾಗೇ ಬ್ರಷ್ ಮಾಡೋಣ ಅಂತ. ಇಲ್ಲಿ ನೋಡಿ ಇಲ್ಲೂ ಕೂಡ 3 ಇದೆ, ಇಲ್ಲೂ ಕೂಡ 3 ಇಟ್ಟಿದ್ದೀನಿ. ಸಾರಿ, ಕೈಯಲ್ಲಿ ಇಟ್ಕೊಬಂದಿದ್ದು ಇದು ಮಾತ್ರ ಇಲ್ಲಿದೆ, ಮತ್ತು ಇದೊಂದಿದೆ. ಇಲ್ಲೇ ನಾನು ಒಂದು ಸೋಪ್ ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ಇದನ್ನ ಅಲ್ಲಿ ಇಡ್ತೀನಿ, ಸಾಕು. ಅದು 2 ಪೇಸ್ಟು, ಅವ್ರಿಗೊಂದು ಬ್ರಷ್ ನನಗೊಂದು ಬ್ರಷ್, ಅವ್ರಿಗೊಂದು ಪೇಸ್ಟು ನನಗೊಂದು ಪೇಸ್ಟೇ. ಈ ಥರ ಚೆನ್ನಾಗಿದೆ ಎಲ್ಲ ಚೋಟ ಮೋಟ. ಇವರು ನೋಡಿ ಬಾಡಿ ಲೋಷನ್ ಅಂತಿದ್ದಂಗೆ ಬಾಡಿ ಲೋಷನ್ ಹಚ್ಕೋತವ್ರೆ. ಯಾವುದು ನಂದು ಮಾಮಾ ಅರ್ತು ಫ್ಲೇವರಲ್ಲೇ ಗೊತ್ತಾಯಿತು ನೋಡಿ ಫ್ರೆಂಡ್ಸ್, ಅವರೇ ತಂದಿರೋದಿದೆ. ಮಾಮಾ ಅರ್ತ್ ಹಾಕೋತಿದ್ದಾರೆ. ಇದು ಏನು ಸಖತ್ತಾಗಿದೆ ಗೊತ್ತಾ ಫ್ರೆಂಡ್ಸ್, ಫ್ಲೇವರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಫ್ರೆಂಡ್ಸ್ ಇವಾಗ ಈ ಥರ ರೆಡಿಯಾಗಿ ನಾವು ಮಾರ್ಕೆಟ್ಗೆ ಹೋಗ್ತಾಯಿದ್ವಿ, ಮತ್ತು ಹಾಗೆಯೇ ವಿಶಾಲ್ ಮಾರ್ಟ್ಗೆ ಹೋಗ್ತಾಯಿದ್ದೀವಿ. ಆ್ಯಂಡ್ ಅಲ್ಲಿ ಏನೇನೆಲ್ಲ ತೊಗೊಳ್ತೀವಿ ಅಂತ ವೀಡಿಯೋ ಮಾಡ್ತಾ ಹೋಗ್ತೀನಿ. ಬನ್ನಿ, ಅಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ನನ್ನ ಹತ್ರ ಏನು ಗೊತ್ತಾ, ಅಲ್ಲಿಂದ ಊರಿಂದ ನಾವು ಲಗೇಜ್ ಜಾಸ್ತಿ ತೊಗೊಬಂದ್ವಿ. ಅಂದರೆ ಪಾತ್ರೆ, ಕುಕ್ಕರು, ಬಾಣಲಿ ಈ ಥರ ಜಾಸ್ತಿ ತೊಗೊಬಂದ್ವಿ. ಏನೇನು ಬೇಕಾದನ್ನು ತಂದ್ವಿ, ಜಾಸ್ತಿ ಬಟ್ಟೆಗಳೇ ತಂದಿಲ್ಲ ಫ್ರೆಂಡ್ಸ್. ಅದಕ್ಕೆ ಇಕ್ಕಿದ್ದೇ ಇಕ್ಕೊಳ್ತಾ ಇದ್ದೀನಿ. ಸೊ ಆಗತ್ತವ್ರ ಹತ್ರ ಇದೇ ಬೇಕು, ಯಾಕೆಂದರೆ ಅವ್ರು ಇಲ್ಲೇ ಇದ್ದಿದ್ದು. ಬಟ್ ನನ್ನ ಹತ್ರ ಜಾಸ್ತಿ ಇಲ್ಲ ಡೈಲಿ ಯೂಸ್ಗೂ ಕೂಡ. ಹಾಗಾಗಿ ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ಟೀ ಶರ್ಟ್ಸ್ ಎಲ್ಲ ತೊಗೊಳ್ಳೋಣ ಅಂತ ಫ್ರೆಂಡ್ಸ್. ಆ್ಯಕ್ಚುಲಿ ಮಾರ್ಕೆಟ್ ಒಳಗೆ ಬಂದ್ವಿ ನಾವು. ಆ ಕಡೆ ಈ ಕಡೆ ನೋಡ್ತಾ ಇರ್ಬೋದು. ಮಾರ್ಕೆಟ್ ಅನ್ನಲ್ಲ, ಇಲ್ಲಿ ಸಂತೆ ಅಂತ ಅಂತಾರೆ. ಸೊ ಇಲ್ಲಿ ಸ್ವಲ್ಪ ಐಟಮ್ಸು ಒಂದು ವೀಕ್ಗೆ ಆಗೋಷ್ಟು ತೊಗೋಬೇಕು. ಐಟಮ್ಸು ಸ್ವಲ್ಪ ಫ್ರೂಟ್ಸು ತೊಗೋಬೇಕು. ಪಪ್ಪಾಯ ಇಷ್ಟ ನನಗೆ, ಪಪ್ಪಾಯ ತೊಗೋಬೇಕು. ತರಕಾರಿಗಳೆಲ್ಲ ಫುಲ್ಲು ಫ್ರೆಶ್ ಆಗಿದೆ ಅಂತಲೇ ಹೇಳ್ಬೋದು. ನಿಜ ಒಂಥರ ಚೆನ್ನಾಗಿದೆ, ನೀಟಾಗಿದೆ ಎಲ್ಲ ಕಡೆ. ಆ್ಯಂಡ್ ರೋಡು ಕೂಡ ನೀಟಾಗಿದೆ. ಒಬ್ಬ ಏನು ಹಿಂಗೆ ಸೆಲೆಕ್ಟ್ ಮಾಡ್ತಾ ಇದ್ದೀರಲ್ಲ, ಕೊಳೆ ಆಗಿದೆಯಾ ಏನು ಅಂತ ನೋಡ್ಬಿಟ್ಟು ಸೆಲೆಕ್ಟ್ ಮಾಡ್ತಾವ್ರೆ ಫ್ರೆಂಡ್ಸ್ ಸುಮಾರು ತೊಗೊಂಡ್ವಿ. ಕ್ಯಾರೆಟು, ಬೀಟ್ರೂಟು, ಬೀನಿಸು ಇದೆಲ್ಲ. ಫ್ರೆಂಡ್ಸ್ ಈರುಳ್ಳಿ KG 50 ರೂಪಾಯಿ ಅಂತೆ. ಅಲ್ಲಿ ಹಿಂದೆ ಕೇಳಿದ್ದಕ್ಕೆ 70 ರೂಪಾಯಿ ಅಂದರು. ಸೊ ಇಲ್ಲಿ ಎತ್ಕೊತಾ ಇದ್ದಾರೆ ಫ್ರೆಂಡ್ಸ್. ಪಪ್ಪಾಯ ತೊಗೊಳೋಣ ಅಂತ ಬಂದರೆ ಇವ್ರು ನೋಡಿದ್ರೆ ಯಾವುದೂ ಸೆಲೆಕ್ಟ್ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಯಾವುದು ಸೆಲೆಕ್ಟ್ ಮಾಡ್ತಾಯಿಲ್ಲ. ಒಳ್ಳೆ ಹೆಂಗೆ ನೋಡ್ತಾರೆ ಅಂದರೆ ಕೊಳೆಯಾಗಿದೆಯೋ ಇಲ್ವೋ ಹಣ್ಣು ಆ ಥರ ನೋಡ್ತಾರೆ. ಇದು ಈ ಕಡೆದು 20 ರೂಪೀಸ್, ಮಿಡಲ್ದು 40 ರೂಪೀಸ್, ಆ ಕಡೆ ಲಾಸ್ಟ್ ಇರೋದು 80 ರೂಪೀಸ್. ಸೊ ಇದು ಒಳ್ಳೆ ವಿಶಾಲ್ ಮಾಡ್ತಾರ ಇಲ್ಲ, ಆ್ಯಕ್ಚುಲಿ ಟ್ರೆಂಡ್ಸ್ ಥರ ಇದೆ. ಆ್ಯಕ್ಚುಲಿ ಇಲ್ಲೆಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಇಲ್ಲಿ ಯಾವುದೂ ಇಲ್ವಾ ಲೇಡೀಸ್ ಸೆಕ್ಷನ್ನು, ಇಲ್ಲಿ ಏನೇನೋ ಇದೆಯಲ್ಲ. ಸೌಂಡ್ ಅಲ್ವಾ ಕೇಳಿಸಲ್ವ? ಟ್ಯಾಕ್ಸ್ ಹಾಕ್ಸ್ಕೊಳಕ್ ರೆಡಿನಾ? ಏನ್ ಟ್ಯಾಕ್ಸ್? ಅದೇ ಕರ್ಕೊ ಬಂದಿದ್ದಾರೆ, ಏನು ನೋಡಕ್ಕೆ ಕೊಡ್ತಾ ಇಲ್ಲ ಫ್ರೆಂಡ್ಸ್, ಆದ್ರೂ ಬಿಡಲ್ಲ. ಇಲ್ಲಿ ತಂದಿಲ್ಲ, ನಾನು ಅದನ್ನ ತಂದಿಲ್ಲ ಫ್ರೆಂಡ್ಸ್. ಆ ಮಂಗ್ಲಾರ್ತಿಗೆ ಇಟ್ಟಿದ್ರಲ್ಲ ಅದಕ್ಕೆ ಅನ್ಕೊಂಡಿದ್ದಾರೆ. ಲೇಡೀಸ್ ಸೆಕ್ಷನ್ ಕರ್ಕೊಬನ್ನಿ ಅಂದರೆ ಜೆಂಟ್ಸ್ ಸೆಕ್ಷನ್ ಕರ್ಕೊಬಂದಿದ್ದಾರೆ. ಅವ್ರೇನು ತೊಗೊಳ್ತಾರೋ ಗೊತ್ತಿಲ್ಲ, ಏನು ತೊಗೊಳ್ತಾರೋ ನೋಡಬೇಕು ಫ್ರೆಂಡ್ಸ್. ಏನೇನೋ ನೋಡ್ತಾ ಇದ್ದಾರೆ. ಏನು ಬೇಕು? ನಾನೊಂದು 200 ರೂಪೀಸ್ ಸಹಾಯ ಮಾಡ್ತೀನಿ. ನಿಮ್ಗೆ ಏನಾದರೂ ಬೇಕು ಅಂದರೆ ತಗೊಳ್ಳಿ. ಇಲ್ಲಿ ಆಟ ಸಾಮಾನು ಇದೆ, ಬೇಕಾ? ಜಿಲ್ಕಿ ಬೇಕಾ? ಜಿಲ್ಕಿ ಬೇಕಾ? ಜಿಲ್ಕಿ ತಗೊಡ್ತೀನಿ.
ಏನೋ ಮೇ ಬಿ ಚಪ್ಪಲ್ ನೋಡ್ತಾ ಇರ್ಬೋದು. ಚಪ್ಪಲ್ ಬೇಕು ಡೈಲಿ ಯೂಸ್ಗೆ ಅಂತಿದ್ರು. ನನ್ನ ಹತ್ರ ಇದೊಂದು ಚಪ್ಪಲ್ ಬಿಟ್ರೆ ಏನು ಚಪ್ಪಲ್ಲೇ ಇಲ್ಲ ಫ್ರೆಂಡ್ಸ್. ಊರಲ್ಲಿ ಒಂದು 5-6 ಜೊತೆ ಇದ್ದಾವೆ. ಇಲ್ಲಿಲ್ಲ, ಇವರು ತೊಗೊಳ್ತಾರೆ ಅನಿಸುತ್ತೆ. ತೊಗೋಬೇಕು ಕಣೆ ಅಂತಿದ್ರು. ಅವ್ರು ಹಾಕಿರೋದು ಬಿಟ್ಟರೆ ಡೈಲಿ ಯೂಸ್ಗೆ ಯಾವುದೂ ಇಲ್ಲ ಮನೆ ಹತ್ರ. ಸೊ ಅವ್ರು ತೊಗೊಳ್ತಾರೆ ಅನ್ಬೋದು. ಯಾವ್ದು ತೊಗೊಳ್ತಾರೆ ನೋಡೋಣ ಬನ್ನಿ ಫ್ರೆಂಡ್ಸ್. ತುಂಬ ನೀಟಾಗಿ ಮೇಂಟೈನ್ ಮಾಡಿದರು. ಆ್ಯಕ್ಚುಲಿ ಜುಡಿಯೋಗೆ ಹೋದ್ರೇ ಕೂಡ ಎಲ್ಲ ಕೆಳಗಡೆ ಹಾಕಿರ್ತಾರೆ, ಬಿಚ್ಚಿ ಬಿಚ್ಚಿ ಎಲ್ಲ ಎಸ್ತಿರ್ತಾರೆ ಹೆಂಗೆ ಬೇಕು ಹಂಗೆ. ಬಟ್ ವಿಶಾಲ್ ಮಾರ್ಟಲ್ಲಂತೂ ನೀಟಾಗಿ ಮೇಂಟೈನ್ ಮಾಡಿದರು. ಎಲ್ಲ ಚೆನ್ನಾಗಿತ್ತು. ಕಲೆಕ್ಷನ್ ಎಲ್ಲ ಯಾವುದು ಕೂಡ ಆ ಕಡೆ ಈ ಕಡೆ ಆಗಿರಲಿಲ್ಲ. ಒಂದೇ ಸಮ ಎಲ್ಲನೂ ಜೋಡಿಸಿದ್ರು. ತುಂಬ ಖುಷಿ ಆಯಿತು ನೋಡಿ. ಆ್ಯಂಡ್ ಚೆನ್ನಾಗಿತ್ತು. ನನಗೆ ಇದು ಟ್ರೆಂಡ್ಸ್ ಥರ ಇದು ಫೀಲ್ ಆಗ್ತಾಯಿತ್ತು ನನಗೆ ವಿಶಾಲ್ ಮಾರ್ಟು. ನೋಡಿ ಎಲ್ಲೋ ಕಲರ್ ಟೆಡಿ ಹಿಡ್ಕೊಂಡು ನಿಂತ್ಕೊಂಡು ಒಳ್ಳೆ ಚಿಕ್ಕದದೆ, ಆದರೂ ಒಟ್ಟಿನ ಎಲ್ಲೋ ಕಲರ್ ಅಂದರೆ ಇಷ್ಟೇ ಅವಳಿಗೆ. ಹಿಡ್ಕೊಂಡು ನಿಂತ್ಕೊಂಡ್ರು ನೋಡಿ ಯಾವ್ಯಾವ ಥರ ಚಿಕ್ಕ ಪಾಪು ಅದು ಲೇಡಿ ಟೆಡ್ಡಿ. ನಾನು ತಂದು ಕೊಟ್ಟಿದ್ನಲ್ಲ. ಇವಾಗ ಪಿಲ್ಲೋ ನೋಡ್ತಾ ಇದ್ದೀನಿ. ಒಂದು ಪಿಲ್ಲೋ ತುಂಬ ಇಷ್ಟ ಆಗಿದೆ. 300 ರುಪೀಸು ನೋಡ್ತಾ ಇರ್ಬೋದು. ಸಖತ್ತಾಗಿದೆ. ನಮ್ಮ ಹಾಸಿಗೆಗೆ ಸೆಟ್ ಆಗುತ್ತೆ. ಬಟ್ ಅವರು ಈ ಥರ ಬೇಡ, ಒಂದು 1000 ರುಪೀಸ್ಗೆ 2 ಪಿಲ್ಲೋ ಇದೆ. ಆ ಥರ ತೊಗೊಳ್ಳೋಣ ಅಂತಿದ್ರೆ ತೋರಿಸ್ತೀನಿ ರೀ. 1000 ರುಪೀಸ್ಗೆ 2 ಪಿಲ್ಲೋ ಈ ಥರ ಮಾತ್ರ ಸಖತ್ತಾಗಿದೆ. ಇದು ಕ್ವಾಲಿಟಿ. ಇದು 2 ಪಿಲ್ಲೋ ಬರುತ್ತೆ. ಇದು ನೋಡ್ಬೋದು ಇಲ್ಲಿ. ಇದು ಆಫರ್ ಹೋಗಿ 999 ಮೇಲಿದೆಯಲ್ಲ, 999 ರುಪೀಸು ತೊಗೊಳೋಣ ಅಂತಿದ್ದಾರೆ. ಬಟ್ ನಾನು ಈ ಥರದ್ದು ತೊಗೊಳ್ಳೋಣ ಈ ಥರದ್ದು ಒಂದು ತೊಗೊಳ್ಳೋಣ, ಈ ಥರದ್ದು 2 ತೊಗೊಳೋಣ ಅಂತಿದ್ದೀವಿ. ಮತ್ತು ದೇವ್ರ ಮನೆಗೆ ನಮಗೆ ಕರ್ಟನ್ ಬೇಕು. ಕರ್ಟನ್ ನೋಡ್ತಿದ್ದಾರೆ. ಕಲರು ರೆಡ್ ಇದೆಯಾ ನೋಡಿ. ನಮಗೆ ದೇವ್ರ ಮನೆಗೆ ಸ್ಕ್ರೀನ್ ಬಿಡೋದಕ್ಕೆ ಸ್ಕ್ರೀನ್ ಬೇಕು. ಈ ಥರದ್ದು ಚಾಯ್ಸ್ ಮಾಡಿದ್ದೀವಿ. ಇದು 200. ಇಲ್ಲದು 175 ಕರ್ಟನ್ 5 ಸೆಟ್ 5 ಫೀಟ್ ಅಂತ ಇದೆ. ಅದು ಚೆಕ್ ಮಾಡಿ ಎಷ್ಟಿದೆ. 250 299. ಬಟ್ ಅಲ್ಲಿದೆ, ಒಂದ್ಸಲ ಚೆಕ್ ಮಾಡಿ. ಇದರಲ್ಲಿರ್ಬೋದು 5 ಫೀಟ್ ಅಂತ. ಫ್ರೆಂಡ್ಸ್ ಆ್ಯಕ್ಚುಲಿ ನಮಗೆ ಮಳೆ ಇರೋದ್ರಿಂದ ಟೆರೆಸ್ ಮೇಲೆ ಇರೋದ್ರಿಂದ ಒಂದು ಡೋರ್ ಮ್ಯಾಟ್ ಬೇಕು. ಈ ಥರ ಎಲ್ಲ ಬೇರೆ ಕಲರ್ ತೊಗೊಳ್ಳಿ, ವೆಲ್ಕಮ್ ಅನ್ನೋದೇನು ಬೇಡ. ಒಂದು ಡೋರ್ ಮ್ಯಾಟ್ ಬೇಕು ನಮಗೆ, ಸ್ವಲ್ಪ ತಿಕ್ಕಾಗಿರೋದು. ಸೊ ಈ ಥರದ್ದು ಒಂದು ತೊಗೊಳೋಣ ಅಂತ ಒಂದು ದೇವ್ರ ಮನೆಗೆ ಒಂದು ಇದು ತೊಗೊಂಡಿದ್ದೀವಿ. ಆ್ಯಂಡ್ ಅದೆಷ್ಟಿದೆ. ಇದರಲ್ಲಿ ನನಗೆ ಯೆಲ್ಲೋ ಕಲರ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಇದನ್ನೇ ಪ್ರಿಫರ್ ಮಾಡ್ತೀನಿ. ವೆಲ್ಕಮ್ ಅನ್ನೋದೇನು ಬೇಡ, ಅದು ಹೋಗುತ್ತೆ. ಆಲ್ರೆಡಿ ನೋಡ್ಬೋದು ಈ ಥರ ಎಲ್ಲ ಇದೆ. ಸೊ ಬೇಡ. ಹಾಂ, ಅದು ತೊಗೊಳೋಣ. ಬಟ್ ನಾವು ತೊಗೊಳಕ್ಕೆ ಬಂದಿರೋದೇ ಬಟ್ಟೆ ಫ್ರೆಂಡ್ಸ್. ತೊಗೋತಾ ಇರೋದೇ ಬೇರೆ ಬೇರೆ. ಏನಾದ್ರು ಮಾಡ್ಕೊಳ್ಳಿ, ಅವ್ರು ಏನಾದರೂ ತೊಗೊಳ್ಳಿ, ನನಗೇನು ಕೊಡಿಸ್ಬೇಕು ಅದನ್ನು ಕೊಡಿಸ್ಲಿ ಅಷ್ಟೇ. ಹಾಂ, ಮನೆಗೆ ತೊಗೊಂಡಂಗೆ ಹೆಂಗೆ ನನಗೆ ತೊಗೊಂಡಂಗೆ. ಆ್ಯಂಡ್ ಇಲ್ಲಿ ಹ್ಯಾಂಡ್ ಕರ್ಚಿಫ್ ಬೇಕು. ನಮ್ಮದು ಸಿಂಕ್ ಇದೆಯಲ್ಲ ಅಲ್ಲಿ ನೋಡ್ತಾ ಇದ್ದಾರೆ ನೋಡಿ. ನಾವೊಂದು ತೊಗೋಬೇಕಂತ ಇದ್ವಿ. ಈ ಥರದ್ದು ಒಂದು 999 ತೊಗೊಂಡ್ರೆ 2 ತೊಗೋಬೇಕು. ಇಬ್ಬರು ಅಡುಗೆ ಮಾಡ್ತೀವಿ, ಹಾಗಾಗಿ ಸದ್ಯಕ್ಕೆ ಬೇಡ. ಸೊ ಹ್ಯಾಂಡ್ ಕರ್ಚಿಫ್ಗಳು ತೊಗೋಬೇಕು. ಇದು ಎಷ್ಟಿದೆ ಸೆಟ್ಟು? ಸೆಟ್ ಆಫ್ 3ನಾ? ಜಾಸ್ತಿ ಇದೆಯಲ್ಲ. ಎಷ್ಟಿದೆ ಪ್ರೈಸು? 999 ಇರುತ್ತೆ ಮೇ ಬಿ. 89 ಇದೆ. ಅಯ್ಯಯ್ಯೋ, ನೋಡಬೇಕು ಫ್ರೆಂಡ್ಸ್. ಈಗ ಸದ್ಯಕ್ಕೆ ತೊಗೋತಾರೋ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಇವಾಗ ಏನು ಅವಶ್ಯಕತೆ ಇದೆ ಅದನ್ನು ತೊಗೋಬೇಕು. ಈ ಥರದ್ದು ಒಂದು ತೊಗೊಂಡ್ವಿ. ಏನಕ್ಕೆ ತೊಗೊಂಡ್ವಿ ಅಂದರೆ ನನ್ನ ಮೇಕಪ್ ಐಟಮ್ಸು, ಕೀಗೊಂಚು ಅಥವಾ ದುಡ್ಡು ಏನಾದರೂ ಚಿಕ್ಕ ಚಿಕ್ಕದು ಸ್ಟೋರ್ ಮಾಡ್ಬೋದು. ನಾನು ಈ ಕಲರ್ ತೊಗೊಂಡೆ. ಇವ್ರು ಅಂತಿದ್ದಾರೆ ಕಿಚನ್ಗೆ ಯೂಸ್ ಮಾಡೋದು ಅಂತ. ಅದಕ್ಕೋಸ್ಕರ GPTಲಿ ಚೆಕ್ ಮಾಡ್ತಿದ್ದಾರೆ ನೋಡಿ. ಕಿಚನ್ಗೆ ಯೂಸ್ ಮಾಡೋದು ಕಣೆ, ಸ್ಪೂನ್ ಹಾಕೋಕ್ಕೆ, ಏನಾದರೂ ಇಡೋಕ್ಕೆ ಅಂತ. ಬಟ್ ಅವ್ರಿಗೆ ಗೊತ್ತಿಲ್ಲ ಅದು ಏನು ಸ್ಟೋರ್ ಮಾಡೋದಂತ. ಹಾಂ ಹಾಂ, ಓಕೆ. ಸ್ಪೂನ್ ಅಂತ ಎಲ್ಲ ಐತೆ ನೋಡಿ ಫ್ರೆಂಡ್ಸ್. ನಾನು ಹೇಳಿದ್ದು ಕೇಳೋದೇ ಇಲ್ಲ. ಇದು ಯಾರಾದರೂ ಸ್ಪೂನ್ ಹಾಕಕ್ಕೆ ಇಟ್ಕೊತಾರೆ ಅಡುಗೆ ಮನೆಯಲ್ಲಿ. ಕಿಚನ್ಗೆ ಇಟ್ಕೊಂಡ್ರೆ ಒದ್ದೆ ಆಗಲ್ವಾ? ಇದೇನಾದರೂ ವಾಟರ್ ಪ್ರೂಫ್ ಇದೆಯಾ ತಗೊಳ್ಳೋದು 200 ರುಪೀಸ್ಗೆ? ಒಳ್ಳೆ ಹೆಂಗೆಂಗೋ ಮಾತಾಡ್ತಾರೆ. ಏನು ಕೊಡಿಸ್ತೀಯಾ ಅಂತಂದರು. ಇವಾಗ ಅವ್ರೇನು ಕೊಡಿಸ್ತಾರೆ ನೋಡಿ ಫ್ರೆಂಡ್ಸ್. ಏನು ತೊಗೋಬೇಕು ಅನಿಸ್ತಾ ಐತೆ. ಸೊ ಒಂದು ಸೋಪ್ ಬಾಕ್ಸ್ ಬೇಕು. ಸ್ವಾಗತ ಅವ್ರಿಗೆ ಸೋಪ್ ಬಾಕ್ಸೇ ಇಲ್ಲ. ಅವ್ರ ಸೋಪ್ ಬಾಕ್ಸ್ನ ನಾನು ಬಟ್ಟೆ ಸೋಪ್ ಹಾಕೊಳ್ಳೋಕೆ ಯೂಸ್ ಮಾಡ್ಕೊಬಿಟ್ಟಿದ್ದೀನಿ. ಹಾಗಾಗಿ ಅದೇನು ಬೇಡ, ಆಲ್ರೆಡಿ 2 ಇದೆ. ಅವ್ರಿಗೆ ಒಂದು ಸಿಂಗಲ್ ತಗೋ, ಕ್ಯಾಪ್ ಇರೋದು ಬೇಡ. ಹಾಗೇನೇ ಸೋಪ್ ಬಾಕ್ಸ್ ನೋಡ್ಬೇಕು ಇವಾಗ. ನೋಡಿ ಯಾವ ಥರ ಬುಟ್ಟಿ ಕೊಟ್ಟಿದ್ದಾರೆ. ಇದು ಬುಟ್ಟಿ ಕೊಡ್ದೇನೇನೆ ಈ ಥರ ಟ್ರಾಲಿ ಟೈಪ್ ಎಲ್ಲ ಇಲ್ಲಿ ಬುಟ್ಟಿಗಿದ್ದಾರೆ. ಜಸ್ಟ್ ನೋಡ್ತಿದ್ದೀವಿ. ಈಗ ಮ್ಯಾಟ್ ಇವೆಲ್ಲ ತೊಗೊಂಡಾಯ್ತು. ಜಸ್ಟ್ ಹಂಗೆ ರಾಂಡಮ್ಲಿ ನೋಡ್ತಿದ್ದೀವಿ ಏನು ತೊಗೊಳೋದೇನು ಅಂತ.
ಗ್ಲಾಸ್ ನೋಡ್ತಾ ಇದ್ದಾಳೆ. ಡಬಲ್ ನೈನ್ ತಗೋ. ಅಂತ ಕೇಳಿ ಮತ್ತು ನೀನು ಇದು ಕೇಳ್ದಲ್ಲ. ಅಲ್ಲ ಚೆನ್ನಾಗಿದೆ ಓಕೆ ಬಟ್ ಈ ಕಡೆ ಈ ಥರ ಬಾಕ್ಸ್ ನೋಡೋಣ ಬಾರೆ. ಈ ಥರ ಜಾಗಗಳಿಲ್ಲ ಇಲ್ಲಿ ಈ ಕಡೆ ಇಲ್ಲ ಒಬ್ಬ ಬಾಕ್ಸ್ಗಳು. ನಮ್ಮ ಮನೇಲಿ ಜಾಗಗಳು ಇಲ್ಲ ಜಾಗಗಳು ನೋಡಿ ಇಲ್ಲೆಲ್ಲ ಇದೆ ಹಾಗಾಗಿ ಬಾಕ್ಸ್ಗಳು ಇದಾವೆ ನೋಡಿ. ನಂದು ಮೇಕಪ್ ಕಿಟ್ ಎಲ್ಲ ಕಡೆ ಇಟ್ಟಿದ್ದೀನಿ. 200 ಇದೆ. ಮೇಕಪ್ ಎಲ್ಲ ಇಟ್ಟಿದ್ದೀನಿ ನೋಡಿ. ಒಳಗೆ ಎಲ್ಲ ಹಾಕೋಬೋದು. 200 ಇದೆ. ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಇದು ಬಂದು ಇದು 69 ಇದೆ. ಇದು ಬಂದು ನೋಡಿ ಯಾವ್ದು ಬೇಕು ತಗೋ. 79 ಇದೆ ನೋಡಿ ಬನ್ನಿ. ನೋಡಿ ಇದು ಆಫರ್ ಪ್ರೈಸ್ 99 ಕಣೆ. 99 ಮತ್ತೆ ಇದು ಎಷ್ಟು? ಇದು ದೊಡ್ಡದು ಜಾಸ್ತಿ ಇದು. ಓಕೆ ನಾನು ಇದು ತಗೊಳ್ತೀನಿ. ಇದು ಬಂದು 160. ಹಾಂ ವಿಶಾಲ್ ಮಟ್ ಆಫರ್ ಪ್ರೈಸ್ 99 ಇದು. ಇಲ್ಲಿ ನೋಡಿ ಇಲ್ಲಿ ವಿಶಾಲ್ ಮಾರ್ಟ್ ಆಫರ್ ಪ್ರೈಸ್ 99. ಓಕೆ ನಾನು ಇದು ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಜಾಸ್ತಿ ಇದೊಂದು ಎತ್ಕೊಂಡಿರ್ತೀರ ಜಾಸ್ತಿ ಅದು ತಗೊಳ್ಳೋಣ. ಹಾಗಾದ್ರೆ ಇದೆಷ್ಟಿದೆ? ಅದು 99 ಹಾಗಾದ್ರೆ. ಇದು 99. ವಿಶಾಲ್ ಆಫರ್ ಪ್ರೈಸ್ 79. ಹಾಗಾದ್ರೆ ಇದೆ ರೀ 99. ಏನೇನು ತಗೋತೀವಿ ಕಾಣೆ ಸಾಕು. ಇದು 29. ಯಾಕೆ ಅದೇಕೆ ಅದು? ಅಲ್ಲಿ ಬ್ರಷ್ ಹಾಕೋದಕ್ಕೆ ಸಿಂಕ್ ಹತ್ರ ತಗೋ. ಎಲ್ಲನೂ ಬರೀ ಇದೆ ಆಯ್ತು ಕತೆ ನಿಂದು. ಇದೇನಿದು ಹಿಂಗೆ ಈ ಥರದ್ದು? ಇದೇನೋ ಗೊತ್ತಿಲ್ಲ. ಗೊತ್ತಿಲ್ಲ. ಒಂದು ತಗೊಳ್ತೀನಿ. ಸಾಕು. ಏನು ಮಾಡ್ತೀಯ ನೋಡಿ. ಬಟ್ಟೆ ತೊಗೋಬೇಕು ಅಂತಂದ್ಲು. ಬಟ್ಟೆ ತೊಗೋಬೇಕು ಅಂತ ನಾನು ತಂದುಬಿಟ್ರೆ ಸುಮ್ಮನೆ ಹುಡ್ಕಾಡ್ದೆ ಕೂತವಳ. ಅದಿಲ್ಲ ಇದಿಲ್ಲ ಹಂಗಿಲ್ಲ ಹಿಂಗಿಲ್ಲ ಡೈಲಿ ಯೂಸೇಜ್ಗಿಲ್ಲ ಅದಿಲ್ಲ ಇದಿಲ್ಲ ಹಂಗೆ ಕುಂತವಳೆ. ಏನು ಹೇಳಿರಿ ಅವಳಿಗೆ? ಹಾಂ ನೋಡಿ ಹಿಂಗೆ ಸುಮ್ಮನೆ ಸುತ್ತುತ್ತವಳೆ ಬಿಟ್ರೆ ಏನು ನೋಡ್ತಾನೆ ಇಲ್ಲ ಎಂಥದ್ದು ಇಲ್ಲ. ಸುಮ್ಮನೆ ಸುತ್ತಾನೇ ಇದ್ದಾಳೆ. ಮಿರರ್ ಬೇಕಂತೆ. ಕೆಳಗಡೆ ನೋಡೋದು ಎಷ್ಟಿದೆ ನೋಡು. ಇಲ್ಲ ಪೆಹಲೆ ತೋ ಐಡೆಂಟಿಫೈ ಕರೆಂಗೆ. ಏನೇನೋ ತೊಗೊಂಡಿದ್ವಿ. ಬಿಲ್ ಮಾತ್ರ 2-2.5 ಸಾವಿರ ಬಿಲ್ ಆಗಿದೆ. ಸೊ ಇಲ್ಲಿ ಬಟ್ಟೆಗಳಿಟ್ಟಿದ್ದೀವಿ. ಇಲ್ಲಿ ಬಂದು ಮ್ಯಾಟು ಐಟಮ್ ಇಟ್ಕೊಂಡಿದ್ದೀವಿ ಕಾರ್ಗೆ. ಇವಾಗ ಹೊರಟ್ಬಿಟ್ಟು ಆಲ್ರೆಡಿ 12:15 ಆಗಿದೆ. ಹೋಗ್ಬಿಟ್ಟು ತರಕಾರಿ ಎಲ್ಲ ತೊಗೊಂಡಿದ್ದೀವಲ್ವ ಅಡುಗೆ ಮಾಡಬೇಕು. ಬನ್ನಿ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ನನಗೆ ಬೇಕಾಗಿದ್ದು ಇಂಪಾರ್ಟೆಂಟ್ ಅಂದರೆ ಚಪ್ಪಲ್ಲೇ ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್. ಇವ್ರು ನೋಡಿ ಇವಾಗ ಹೇಳ್ತೀನಿ ಇವ್ರ ಎಕ್ಸ್ಪ್ರೆಷನ್ನು. ಇದು ಓಯ್ ಚಪ್ಪಲ್ ಅಲ್ಲಿ ನೋಡ್ಕೊಂಡು ಬಂದೆ ಚೆನ್ನಾಗಿರಲಿಲ್ಲ. ಎಕ್ಸ್ಪ್ರೆಷನ್ ಹಿಂಗೆ ಕೊಡ್ತಾರೆ. ಯಾಕೆಂದರೆ ನಂಗೆ ಚಪ್ಪಲ್ ಬೇಕಿತ್ತು ಒಂದೇ ಜೊತೆ. ಸೊ ಇವಾಗ ಹಾಕಿದ್ದೀನಲ್ಲ ಅದೇ. ಬಟ್ ಅಲ್ಲಿ ಚಪ್ಪಲ್ ಚೆನ್ನಾಗಿರಲಿಲ್ಲ ಫ್ರೆಂಡ್ಸ್. ಡಿ-ಮಾರ್ಟಲ್ಲಿ ನೋಡ್ಬೇಕು. ಇಲ್ಲಾಂತಂದರೆ ನನಗೆ ಡೈಲಿ ಯೂಸು ಬೇಕಾಗಿರೋದು. ಸೊ ಮಾರ್ಟಲ್ಲೇ ತೊಗೊಳ್ಳೋಣ ಅಂತ. ಸೊ ಬನ್ನಿ ಹೋಗೋಣ. ಇವಾಗ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇದು ವಿಶಾಲ್ ಮಾರ್ಟ್ ಕೆಳಗಡೆ ಪಾರ್ಕಿಂಗ್ ಜಾಗ. ಸೊ ಹೊರಟ್ವಿ ಫ್ರೆಂಡ್ಸ್. ಇವಾಗ ಮನೆ ಹತ್ರ ಹಾಕಿದ್ವಿ. ಇಲ್ಲಿ 5 ಮರಿ ಫ್ರೆಂಡ್ಸ್. ಅಂದರೆ ಅಲ್ಲೇ 5 ಮರಿ ಇದೆ. ಕಾರ್ ಕೆಳಗಡೆ ನೋಡ್ಬೋದು. ಅಲ್ಲಿ 4 ಮರಿ, ಇಲ್ಲೊಂದು ಮರಿ, 5 ಮರಿ. ಹಿಂಗೆ ಬಿಟ್ಟರೆ ಇಲ್ಲಿ 2 ಇದ್ದಾವೆ ನೋಡಿ ಇಲ್ಲಿ. ಓಯ್ ಸಾರಿ 2 ಇಲ್ಲ, ಇಲ್ಲಿ 3 ಇದ್ದಾವೆ. ಒಟ್ಟು 5, 6, 7, 8 ಮರಿ. ಅಪ್ಪ ದೇವ್ರೆ ಫ್ರೆಂಡ್ಸ್. ನಿಮಗೆ ಈಸಿಯಾಗಲಿ ನೋಡೋದಕ್ಕೆ ಅಂತಂದ್ಬಿಟ್ಟು ನೋಡಿ 2 ಪ್ಲೈನ್ ತೊಗೊಂಡಿದ್ದೀನಿ. ನನಗೆ ಯೆಲ್ಲೋ ಕಲರ್ ಅಂದರೆ ತುಂಬ ಇಷ್ಟ. ಅದಕ್ಕೆ ರಿಲೇಟೆಡ್ ಕಲರ. ಸೊ ಆಗತ್ತವ್ರು ಮಲ್ಕೊಳ್ಳಂಗಿಲ್ಲ. ಏನಿದು? ಇದು ನಾನು 2 ಶಾರ್ಟ್ಸ್ ತೊಗೊಂಡಿದ್ದೀನಿ. ಹೋಗಿ ಮಾಡ್ಕೋಗಿ. ಇದು ತೊಗೊಂಡ್ವಿ. ಟೀ-ಶರ್ಟ್ಸ್ 4 ಟೀ-ಶರ್ಟ್ಸು 2 ಶಾರ್ಟ್ಸು. ಇದು ಆ್ಯಕ್ಚುಲಿ ಮನೆ ಹತ್ರ ಹಾಕೊಳ್ಳೋಕ್ಕಲ್ಲ. ಮನೆ ಹತ್ರ ಹಾಕೊಳ್ಳೋಕ್ಕೆ ಹೊಟ್ಟೆ ಉರಿತದೆ. ಇದು ಒಂದಕ್ಕೆ 250, ಇದು ಒಂದಕ್ಕೆ 250. ಇವೆರಡರಿಂದ ಸೇರಿಸಿ 500. ಇನ್ನು ಮನೆಗೆ ಅಂತ ಅಂದ್ಬಿಟ್ಟು ಮ್ಯಾಟು ಅದು ಇದು ತೊಗೊಂಡ್ವಿ. ಸೊ ಇವಾಗ ಫ್ರೆಂಡ್ಸ್ ಅಡುಗೆ ಮಾಡಬೇಕು. ಹೊಟ್ಟೆ ಹಸಿತೈತೆ. ಇದು ಹಿಂಗೆ ಇರಲಿ. ಇದೆಲ್ಲ ಟ್ರಯಲ್ ನಾನು ನೋಡಿದೆ. ಬಟ್ ಈ ಶಾರ್ಟ್ಸ್ ನೋಡಿಲ್ಲ. ಊರೇನೋ ಮಾಡ್ತಿದ್ದಾರೆ. ಮುಖ ಏನೋ ತೊಳಿತಿದ್ದಾರೆ. ತೊಳಿಲಿ. ಇವಾಗ ಹೋಗ್ಬಿಟ್ಟು ಕಾಯಿಸ್ಕೊಬರ್ತೀನಿ.
ಹಾಯ್ ಫ್ರೆಂಡ್ಸ್, ಇವಾಗ ತಾನೇ ಬಂದು ಜಸ್ಟ್ ಎಲ್ಲ ಮಾರ್ಕೆಟ್ ಇದು ಮುಂದೆ ಇವತ್ತು ಭಾಳ ಟ್ರಾಫಿಕ್ ಇತ್ತಪ್ಪ ರೋಡ್. ಕೇಶಾಪುರ ಅಂತ ರೋಡಲ್ಲಿ, ಕೇಶಾಪುರ ಟು ರಮೇಶ್ ಭವನು ಭಾಳ ಟ್ರಾಫಿಕ್ ಇತ್ತು. ಟ್ರಾಫಿಕ್ ಎಲ್ಲ ಜಾಸ್ತಿ ಆಯ್ತು. ಈಗ ಜಸ್ಟ್ ಮನೆಗೆ ಬಂದು ಹಂಗೆ ವೆಜಿಟೇಬಲ್ಸ್ ತಂದಿದ್ವಲ್ಲ ಅವನ್ನ ಸೆಗ್ರಿಗೇಟ್ ಮಾಡ್ತಾಯಿದ್ದು ಸಪ್ರೇಟ್. ಈಗ ಅಡುಗೆ ಬೇರೆ ಮಾಡಬೇಕು, ಏನು ಮಾಡ್ತಾಳೆ ಗೊತ್ತಿಲ್ಲ, ನೋಡೋಣ ಏನು ಮಾಡ್ತಾಳೆ ಅಂತ. ಪಲಾವ್ ಥರ ಫ್ರೆಶ್ ಆಗಿದೆ. ಆ್ಯಕ್ಚುಲಿ ಅಲ್ಲಿ ತರಕಾರಿಗಳೆಲ್ಲ ನಾನು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ. ಸಖತ್ತಾಗಿದೆ, ಅಂದರೆ ಸಖತ್ತಾಗಿದೆ ಮೀನ್ಸ್ ನೀಟಾಗಿ ಕ್ಲೀನಾಗಿದೆ, ಫ್ರೆಶ್ ಆಗಿದ್ವಿ. ಎಲ್ಲ ಕಡೆ ನಾವು ಒಂದೇ ಕಡೆ ಹೋಗ್ವಿ, ಜಾಸ್ತಿ ಓಡಾಡಲಿಲ್ಲ. ನಮಗೆ ಲೇಟ್ ಆಗಿದೆ ಡಿ ಮಾರ್ಟಲ್ಲಿ. ಇವರಿಗಂತೂ ಶನಿವಾರ ಭಾನುವಾರ ರಜೆ ಇದ್ರು ಶನಿವಾರ ಮಾತ್ರ ಆನ್ ಡ್ಯೂಟಿಲೇ ಇರ್ತಾರೆ. ಬರೇ ಫೋನು ಸಾಕಾಗ್ಬಿಟ್ಟೈತೆ. ಅದನ್ನೇ ಅಂತ ಇದೆ, ಬರೀ ಫೋನು ನಿಮಗೆ ಅಂತ. ಸೊ ಇವಾಗ ಪಲಾವ್ ಮಾಡಬೇಕು, ಬನ್ನಿ ಪಲಾವ್ ಮಾಡೋಣ. ಟೈಮ್ ಬಂದು 2:30 ಆಗಿದೆ. ಈಗ ಪಲಾವ್ ಮಾಡ್ತೀನಿ ಅಂತಿದ್ದಾಳೆ. ಪಲಾವ್ ಮಾಡ್ಕೊಳ್ಳೋಕ್ಕೆ ಕ್ಯಾರೆಟು, ಬೀನ್ಸು, ಟೊಮೊಟೊ, 2 ಬೆಳ್ಳುಳ್ಳಿ, 2 ಮೆಣಸಿನ್ಕಾಯಿ ತೊಗೊಂಡಿದ್ದಾಳೆ. ನೋಡೋಣ, ಹೊಟ್ಟೆ ಬೇರೆ ಹಸಿತಾರೆ. ಜಸ್ಟ್ ಈಗ ಒಂದು ಶೇಂಗಾ ಹೋಳಿಗೆ ಇತ್ತು, ಅದನ್ನು ತಿಂದ್ಕೊಂಡೆ. ನೋಡೋಣ ಹೆಂಗೆ ಮಾಡ್ತಾಳೆ ಏನು ಅಂತ, ಬನ್ನಿ. ಫ್ರೆಂಡ್ಸು ಸ್ವಾಗತ್ ಅವರು ಫೋನಲ್ಲೇ ಇಂಟರ್ವ್ಯೂ ಮಾಡ್ತಿದ್ದಾರೆ ಸ್ಟಾಕ್ ಮ್ಯಾನೇಜರ್ಗೆ. ನೋಡಿ ಯಾವ ಥರ ಮಾಡ್ತಿದ್ದಾರೆ ಅಂತ. ನಂಗೆ ರೇಷಿಯೋ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು 10 ಲಕ್ಷ ಕನ್ಸಂಪ್ಷನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರಿ, ಬಟ್ ಅದು ಎಷ್ಟು ಸ್ಟಾಕ್ ಇಟ್ಕೋಬೇಕು, ನಮಗೆ ಎಷ್ಟು ರೇಷಿಯೋ ಸ್ಟಾಕ್ ಇಟ್ಕೋಬೇಕು. ಸೊ ಅವರು ಕ್ವಶನ್ ಮ್ಯಾನೇಜರ್ಗೆ ಎಷ್ಟು ಸ್ಟಾಕ್ ಇದ್ರೆ ಬೆಟರ್, ಏನು ಬೆಟರ್ ಅಂತ ಕೇಳ್ತಿದ್ದಾರೆ. ಬಂದೇ ಇಲ್ಲ, ಅರ್ಧ ಗಂಟೆಯಿಂದ ನಾನು ಫೋನಲ್ಲೇ ಇಂಟರ್ವ್ಯೂ ಮಾಡ್ತಿದ್ದಾರೆ. ಸೊ ಅಡುಗೆ ಮಾಡೋಕ್ಕೆ ಹೆಲ್ಪ್ ಮಾಡಿಕೊಡ್ತೀನಿ ಅಂದರು, ಬಟ್ ಏನೋ ಅವ್ರ ಕೆಲಸ ಅಂದ್ಬಿಟ್ಟು ಸುಮ್ಮನಾದೆ. ಇವಾಗ ನಾನೇ ಎಲ್ಲನೂ ಹಚ್ಚಿಟ್ಕೊಂಡಿದ್ದೀನಿ, ತೋರಿಸ್ತೀನಿ ಬನ್ನಿ. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಇಲ್ಲಿ ಎಲ್ಲ ಥರದ ತರಕಾರಿಗಳು ತಂದಿಟ್ಟಿದ್ದೀನಿ. ಸೊ ಇದನ್ನು ಇವಾಗ ಒಗ್ಗರಣೆಗೆ ಹಾಕಿದ್ರೆ ಇನ್ನು 1/4 ಗಂಟೆಯಲ್ಲಿ ಊಟ ರೆಡಿ ಆಗುತ್ತೆ. ಸೊ ತರಕಾರಿ ಪಲಾವ್ ರೆಡಿ ಆಯಿತು, ನಂದು ಮುಗಿದ್ರು ಕೂಡ. ಇವ್ರು ನೋಡಿ ಇನ್ನೂ ಬಂದಿಲ್ಲ. ಇವ್ರು ನೋಡಿ ಕೆಲಸ ಮಾಡ್ತಾ ಕೂತಿದ್ದಾರೆ, ಸಿಸ್ಟಮ್ ಆನ್ ಮಾಡ್ಕೊಂಡು ಲ್ಯಾಪ್ಟಾಪ್ ತಗೊಂಡು. ಇವ್ರಿಗೆ ಶನಿವಾರ ರಜಾ ಅಂತ ಹೆಸ್ರಿಗೆ ಮಾತ್ರ, ಬಟ್ ಯಾವಾಗ ನೋಡಿದ್ರು ಫೋನಲ್ಲೇ ಇರ್ತಾರೆ. ಈಗ ಒಂದು ಅರ್ಧ ಗಂಟೆ, 3/4 ಗಂಟೆನೇ ಅಂತ ಹೇಳ್ಬೋದು. ಇಂಟರ್ವ್ಯೂಗೆ ತೊಗೊಂಡು ಪಾಪ ಅವ್ರು ಸೆಲೆಕ್ಟೇ ಮಾಡಲ್ಲ ಫ್ರೆಂಡ್ಸ್. ಅವ್ರನ್ನ ಸೆಲೆಕ್ಟೇ ಮಾಡಲ್ಲ. ಅವ್ರು ತಲೆ ತಿಂದು ಹಂಗಾದ್ರೆ ಏನಾಗುತ್ತೆ, ಹಿಂಗಾದ್ರೆ ಏನಾಗುತ್ತೆ ಅಂತ ಅವನಂತೂ ಚೆನ್ನಾಗಿ ಬೈಕೊಂಡಿರ್ತಾರೆ ಸ್ವಾಗತ್ನ ಅಲ್ವಾ. ಇಲ್ಲಿ ಹಾಂ ಸೆಲೆಕ್ಟ್ ಮಾಡೋದ್ರಂತ. ಆ್ಯಕ್ಚುಲಿ ಫ್ರೆಂಡ್ಸ್, ನಾನು ಇಂಟರ್ವ್ಯೂಗೆ ಹೋದಾಗ ನನ್ನೇನಾರು ಸೆಲೆಕ್ಟ್ ಮಾಡಲಿ ಅಂದರೆ ಬಾಯಿಗೆ ಬಂದಂಗೆ ಬೈಕೊಳ್ಳೀನಿ. ಈ ಥರ ಸ್ವಾಗತ್ನ ಎಷ್ಟು ಜನ ಬೈಕೊಂಡಿರ್ತಾರಲ್ವಾ. ಎತ್ತಿ ಮೂತಿ ಸೆಲೆಕ್ಟ್ ಆಯಿತಾ? ಹ್ಞೂ, ಓಕೆ, ಸೆಲೆಕ್ಟ್ ಮಾಡಿದ್ದಾರೆ. ಹೆಂಗೋ ಇಲ್ಲೆಲ್ಲ ಮಿರರ್ ಎಲ್ಲ ತಂದಿದ್ದೀವಿ. ಇದೆಲ್ಲ ಎಲ್ಲಿ ಹೊಡೆದ ಗೊತ್ತಿಲ್ಲ ಫ್ರೆಂಡ್ಸ್. ಈ ಥರದ್ದು ಒಂದು ತಂದೆ ನಾನು. ಇಲ್ಲೆಲ್ಲ ಇಟ್ಕೊಳ್ಳೋದು ಬೇಡ, ಒಂದು ಕಡೆ ಇಟ್ಕೊಳ್ಳೋಣ ಅಂತ. ಬಟ್ ಆವಾಗಲೇ ಜೋಡಿಸಿ ಚೆನ್ನಾಗಿತ್ತು, ಬಟ್ ಇದು ಚೆನ್ನಾಗಿದೆ. ಸೊ ಈ ಥರ ಜೋಡಿಸ್ತೀನಿ. ಇದೆಲ್ಲನೂ ಫಸ್ಟಿಂದ ಅರೇಂಜ್ಮೆಂಟ್ ಮಾಡಬೇಕು. ಇಲ್ಲಿ ಏನೇನೋ ತಂದಿದ್ದೀವಿ, ಇದೆಲ್ಲ ನೋಡಿದ್ರು ರೂಮ್ಗೆ. ಆಮೇಲಿಂದ ಫ್ರೆಂಡ್ಸ್ ಫಸ್ಟ್ ಊಟ ಮಾಡಬೇಕು. ಟೈಮ್ ಆಲ್ರೆಡಿ 3 ಗಂಟೆ ಆಗಿದೆ. ಊಟಕ್ಕೆ ರೆಡಿ ಮಾಡಿದೆ. ಆ್ಯಕ್ಚುಲಿ ಅದಕ್ಕೆ ಇದಿಲ್ವಲ್ಲ ನಾವು ಕೂತ್ಕೊಳ್ಳೋದು ಟೇಬಲ್ಲು, ಹಾಗಾಗಿ ಕೆಳಗಡೆಲ್ಲ ಊಟ ಮಾಡ್ತಾ ಇದ್ದೀವಿ. ಸಂಜೆ ಹೋಗಿ ತರಬೇಕು ಫ್ರೆಂಡ್ಸ್. ಲಕ್ಷ್ಮಿ ಕೂರ್ಸ ಕೊಟ್ಟಿದ್ವಲ್ವ, ಹಾಗಾಗಿ ಇವಾಗ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಕ್ಚುಲಿ ಮಳೆ ಅಂತೂ ಸಿಕ್ಕಾಬಟ್ಟೆ ಬರ್ತಾ ಇದೆ, ತೋರಿಸ್ತೀನಿ ಇರಿ ಮಳೆನ ಎಷ್ಟು ಬರ್ತಾ ಇದೆ ಅಂತ. ಅಂದರೆ ಮೇ ಬಿ ಕಾಣಲ್ವೇನೋ. ಅಲ್ಲಿ ಟೆರೆಸ್ ಮೇಲೆ ಫ್ಲೋ ಆಗ್ತಿದೆ ನೋಡಿ, ಮಳೆ ತುಂಬ ಬರ್ತಾ ಇದೆ. ಬರಲಿ, ನಮ್ಮ ಕಡೆ ಅಂತೂ ಮಳೆ ಇಲ್ಲ, ಇಲ್ಲಾದರೂ ಮಳೆ ಬರಲಿ. ಫ್ರೆಂಡ್ಸ್ ರೆಡಿ ಆಯಿತು, ಇವಾಗ ಊಟ ಮಾಡಬೇಕು ಫ್ರೆಂಡ್ಸ್. ಈ ಥರ ರೆಡಿಯಾಗಿ ಟೈಮ್ ಬಂದು ನೋಡಿ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ಇದು ಮಿರರ್ ತೊಗೊಂಡ್ವಿ, ಮತ್ತು ಈ ಥರ ಒಂದು ತೊಗೊಂಡೆ. ನಾನು ಇಟ್ಕೊಳಕ್ಕೆ ಬೇಕಾಗುತ್ತೆ ಸ್ಟಿಕ್ಕರ್ ಅದು ಇದು ಅಂತ. ಬಟ್ ಇವೆರಡು ಮ್ಯಾಚ್ ಆಗ್ತಿದೆ ಕಲರು. ಅದನ್ನು ನೋಡ್ಬಿಟ್ಟು ನೋಡಿ ಇದು ಮ್ಯಾಚ್ ಆಗ್ತಿದೆಯಲ್ಲ ಇವೆರಡು ಕಲರು ಅಂತ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವೆರಡು ಮ್ಯಾಚ್ ಆಯಿತು. ಇದಕ್ಕೆ ಈ ಥರ ಸ್ಟಿಕ್ಕರ್ ಒಟ್ಟಿಗೆ ತಂದಿದ್ದಲ್ಲ ಅಂತಾರೆ. ನಮ್ಗೆ ಗೊತ್ತೈತಿಲ್ಲ ಫಸ್ಟ್ ಅದಂತ ಕೆಳಗಡೆ. ಹೌದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಫಸ್ಟ್ ಇದು ತಗೊಂಡ್ವಿ, ಆಮೇಲೆ ಮಿರರ್ ತೊಗೊಂಡ್ವಿ. ಮನೆಗೆ ಬಂದಾಗಲೇ ಗೊತ್ತಾಗಿದೆ ಇವೆರಡು ಚೆನ್ನಾಗಿ ಇದಾಗ್ತಿದೆ ಅಂತ. ನೋಡ್ಬೋದು ನೀವು. ಆ್ಯಂಡ್ ಇದಕ್ಕೆ ನಾವು ಮೊಳೆ ಹೊಡೆದಿಲ್ಲ, ಇದಕ್ಕೆ ಸ್ಟಿಕ್ಕರ್ ಥರ ಬರುತ್ತೆ, ಅದನ್ನು ಹಾಕ್ಬಿಟ್ಟು ಹಾಕಿದ್ದೀವಿ. ಮನೆಗೆ ಎಲ್ಗೂ ಕೂಡ ಮೊಳೆ ಹೊಡೆದಿಲ್ಲ. ಆ್ಯಂಡ್ ಆಬ್ವಿಯಸ್ಲಿ ನಾನು ಯೆಲ್ಲೋ ಕಲರ್ ಡ್ರೆಸ್ ನನ್ನ ಫೇವ್ರೆಟ್ಟು. ಆ್ಯಂಡ್ ಯೆಲ್ಲೋ ಕಲರ್ದು ಟೀ ಶರ್ಟ್ಸ್ ಹಾಕ್ಕೊಂಡು ಇದನ್ನು ಬಂದು ನಾನು ಇವಾಗ ಡಿ ಮಾರ್ಟಲ್ಲಿ ತೊಗೊಂಡಿದ್ದು. ಸೊ ಫಸ್ಟು ನೋಡ್ತಿದ್ದಂಗೆ ಹಾಕೋಬೇಕಂತ ಅನಿಸುತ್ತೆ. ಹೋದ ಶನಿವಾರ ಎಲ್ಲನೂ ಕೂಡ ಯೆಲ್ಲೋ ಕಲರ್ ವ್ಲಾಗಲ್ಲೇ ಇತ್ತಲ್ವ ಡ್ರೆಸ್ಸು. ಸೊ ಈ ಶನಿವಾರನೂ ಆಚೆ ಹೋಗ್ತಾಯಿದ್ವಿ ಡ್ರೈ ಗೋಬಿ ತಿನ್ನೋಣ ಅಂತ. ಕೂದಲೇನು ಬಾಚಿಲ್ಲ, ಹಾಗೇನೇ ಜಸ್ಟ್ ಹಾಗೇನೆ ಫ್ರೆಂಡ್ಸ್ ಹೊರಟ್ವಿ. ಆ್ಯಂಡ್ ಡಿ ಮಾರ್ಟಿಂದ ಏನೇನು ತಂದ್ವಿ ಅಂತ ಕರೆಕ್ಟಾಗಿ ನೀಟಾಗಿ ತೋರಿಸಿಲ್ಲ, ಬಟ್ ಬಟ್ಟೆ ಮಾತ್ರ ತೋರಿಸಿದ್ದೀನಿ. ಆ್ಯಕ್ಚುಲಿ ವಿಶಾಲ್ ಮಾರ್ಟ್, ಸಾರಿ, ಇಲ್ಲಿ ಮ್ಯಾಟ್ ಹಾಕಿದ್ದೀನಲ್ಲ ಯೆಲ್ಲೋ ವಿತ್ ಗ್ರೀನು,
ಇದನ್ನು ಕೂಡ ತಗೊಂಡ್ವಿ. ಅವ್ರು ಯಾವ ಕಲರ್ ತೊಗೊಳ್ಳೋಣ ಅಂದರು. ಆಲ್ವೇಸ್ ಅವ್ರಿಗೆ ಗೊತ್ತು ನಾನು ಯಾವ ಸೆಲೆಕ್ಟ್ ಮಾಡ್ತೀನಿ ಅಂತ. ಎಲ್ಲೋ ಕಲರ್ ಇತ್ತಲ್ವ, ಹಾಗಾಗಿ ಅದು ತಗೊಂಡು ಇವಾಗ ಹೊರಟ್ವಿ. ಬನ್ನಿ ಹೋಗೋಣ. ಸೈಡ್ಗಾಗಿದೆ ಬೊಟ್ಟು. ಫ್ರೆಂಡ್ಸ್ ಆ್ಯಕ್ಚುಲಿ ಇಲ್ಲಿ ಫೇಮಸ್ ಅಂತ ಎಲ್ಲೂ ಕೊಡಲ್ಲ, ಈ ಥರ ಡ್ರೈ ಗೋಬಿ ಕೊಡ್ತಾರೆ. ಫ್ರೆಂಡ್ಸ್ ಆ್ಯಕ್ಚುಲಿ ಡ್ರೈ ಗೋಬಿ ತಿಂದ್ಬಿಟ್ಟು ಇವಾಗ ನಾರ್ಮಲ್ ಗೋಬಿ ತಿಂತಾ ಇದ್ದೀವಿ. ಸಕ್ಕತ್ತಾಗಿದೆ ಫ್ರೆಂಡ್ಸ್, ಸೀರಿಯಸ್ಲಿ. ಡ್ರೈ ಗೋಬಿ ತೊಗೊಂಡ್ರು ಟೇಸ್ಟ್ ಚೆನ್ನಾಗಿದೆ ಅಂತ 3 ಸಲ 2 ಡ್ರೈ ಗೋಬಿ 1 ಗೋಬಿ ತೊಗೊಂಡ್ವಿ. ಮನೆಗೆ ಏನೋ ತರಕಾರಿನ ಸೊ ತೊಗೊಂಡು ಬಂದುಬಿಟ್ಟು ಇವಾಗ ಪುನಃ ತರಕಾರಿ ತಂದಿರಲಿಲ್ಲ, ಇನ್ನೊಂದೆರಡು ಐಟಮು ಮೆಣಸಿನ್ಕಾಯಿ ಎಲ್ಲ ಮಿಸ್ ಆಗಿದ್ವು. ತಂದ್ಬಿಟ್ಟು ಇವಾಗ ಅವರೇ ಅಡುಗೆ ಮಾಡ್ತಿದ್ದಾರೆ. ತೋರಿಸು ಸನ್ನಿಧಿಯಲ್ಲಿ ಎಲ್ಲನೂ ಹಚ್ಚಿದ್ದಾರೆ, ಎಷ್ಟು ನೀಟಾಗಿ ಹಚ್ಚಿದ್ದಾರೆ ನೋಡಿ. ಎಲ್ಲನೂ ಒಟ್ಟಿಗೆ ಏನೋ ಹೋಗೋಕ್ಕಾಗ್ತಾರೋ ಏನೋ ಗೊತ್ತಿಲ್ಲ. ಈರುಳ್ಳಿನೂ ಮಧ್ಯಕ್ಕೆ ಹಾಕ್ಕೊಂಡಿದ್ದಾರೆ, ಈಗ ತೆಗಿತಾರೆ ನೋಡಿ. ನಾನು ಈ ಕಡೆ ಸೈಡಲ್ಲಿ ಬೇಗ ಬೇಗ ಒಂದು ಹಾರರ್ ಫಿಲಮ್ ನೋಡಿದ್ದೀವಿ, ಹಾರರ್ ಫಿಲಮ್ ನೋಡಿದ್ದೀವಿ. ಸೊ ಅದು ನೋಡ್ಬೇಕು ಇವಾಗ. ಅದಕ್ಕೆ ನಾನು ಈ ಕಡೆ ಪಾತ್ರೆ ತೊಳಿತಿದ್ದೀನಿ, ನಾವು ಆ ಕಡೆ ಅಡುಗೆ ಮಾಡೋಕೆ ಕೊಟ್ಬಿಟ್ಟು ಅವ್ರಿಗೆ. ಸೊ ಯಾವ ಫಿಲಮು ಅದು? ನಮ್ಮ ಮನೆಯಲ್ಲಿ ದೆವ್ವ. ಅದು ಯಾವುದೋ ಫಿಲಮ್ ಫ್ರೆಂಡ್ಸ್, ಹಿಂದಿ ಫಿಲಮ್. నీ ఇంట్లో దెయ్యం నాకేం భయం. ಅದು ಯಾವುದೋ ಫ್ರೆಂಡ್ಸ್, ಅದು ಕನ್ನಡ. ನಿಮ್ಮನೆ ದೆವ್ವ ಇದ್ರೆ ನನಗೇನು ಭಯ ಅಂತ. ನಿಮ್ಮನೇಲಿ ದೆವ್ವ ಇದ್ರೆ ನನಗೇನು ಭಯ ಅಂತ ಆ ಫಿಲಮ್ ನೋಡ್ತಾ ಇದ್ದೀವಿ. ಸನ್ನಿಧಿನೂ ಬಂದವಳೆ, ಅವಳನ್ನೂ ನೋಡಕ್ಕೆ ಹಾಕ್ತೀನಿ ಈಗ, ಚೆನ್ನಾಗಿರುತ್ತೆ. ಸೊ ಇದೆ ಫ್ರೆಂಡ್ಸ್, ನೋಡಿ ಬನ್ನಿ ಇಲ್ಲಿ ಸನ್ನಿಧಿ ತೋರಿಸು. ಎಲ್ಲನೂ ಕೂಗ್ಸಕ್ಕೆ ಹಾಕಿದ್ದಾರೆ. ಖಾರದ ಪುಡಿ, ಅರಿಶಿನ ಪುಡಿ, ಏನೋ ಗರಂ ಮಸಾಲನೋ ಏನೋ, ಕಾಯಿ ಏನೂ ಇಲ್ವಲ್ಲ. ಸೊ ಈರುಳ್ಳಿ ಟೊಮೊಟೊ ಹಣ್ಣು ಇದಕ್ಕೆ ಕೂಗ್ಸಕ್ಕೆ ಹಾಕಿದ್ದಾರೆ. ಬರೀ ಒಗ್ಗರಣೆಗೆ ಸಾಸಿವೆ ಹಾಕ್ಬಿಟ್ಟು ಬೇರೆ ಬಳ್ಳುಳ್ಳಿ ಹಾಕೋದಂತೆ ಏನೋ ಇವ್ರು ಮಾಡ್ತಿದ್ದಾರೆ. ನೋಡೋಣ ಬನ್ನಿ ಏನು ಮಾಡ್ತಾರೆ ಅಂತ. ಇವಾಗ ಕ್ಯಾಪ್ ಹಾಕ್ತಿದ್ದಾರೆ. ಉಪ್ಪು ಹಾಕಿಲ್ಲ ಫ್ರೆಂಡ್ಸ್, ಇನ್ನೀಗ ಉಪ್ಪು ಹಾಕಿದ್ದೀರಾ? ಓಕೆ, ಹಾಕಿದ್ದಾರಂತೆ. ಸಿಗ್ತೀನಿ ಫ್ರೆಂಡ್ಸ್. ಆಗುತ್ತವ್ರು ಮಾಡಿದ್ದು ಒಳ್ಳೆ ಸಖತ್ತಾಗಿದೆ. ಬೇಳೆ ಎಲ್ಲ ಫುಲ್ ಇದಾಗಿದೆ, ಮೆಲ್ಟ್ ಆಗಿದೆ. ಖಾರ ಆಡ್ಸ್ ಮಾಡಿದ್ರು ಈ ಥರ ಆಗಲ್ಲ, ಚೆನ್ನಾಗಿದೆ. ಇದಕ್ಕೆ ಒಗ್ಗರಣೆ ಕೊಡಬೇಕು. ಅವರೇ ಫೋನ್ ಮಾಡ್ಕೊ ಸನ್ನಿಧಿ ತಲೆ ಸುತ್ತು ಅಂತ ಇದ್ರು. ನಾವು 3 ಜನನೂ ಸೇರಿ ಹಾರರ್ ಫಿಲಮ್ ನೋಡ್ತಾ ಇದ್ವಿ. ಅವಳನ್ನ ಬಿಟ್ಟು ಬರೋಕ್ಕೆ ಮನೆಗೆ ಹೋದ್ರು. ಆ್ಯಂಡ್ ಇದಕ್ಕೆ ಒಗ್ಗರಣೆ ಎಕ್ಸ್ಟ್ರಾ ಕೊಡಬೇಕಂತೆ. ಸೊ ಅವರೇ ಫೋನ್ ಮಾಡಿದ್ರು, ಇವಾಗ ಒಗ್ಗರಣೆ ಕೊಡು ಅಂತ. ಏನೇನು ಹಾಕಬೇಕಂತ ಅವರೇ ಹೇಳಿದ್ರು. ಸಾಸಿವೆ, ಜೀರಿಗೆ, 2 ಒಣಮೆಣ್ಸಿಕಾಯಿ ಹಾಕು ಅಂತ. ಒಳ್ಳೆ ಗಂಡ ಅಲ್ವಾ, ಸೀರಿಯಸ್ಲಿ. ಅವರೇ ಬಂದು ಮಾಡಿದ್ರು, ಅವರೇ ರೈಸ್ ಮಾಡಿದ್ರು, ಅವರೇ ಸಾಂಬಾರು ಮಾಡಿದ್ರು. ನಾನು ಪಾತ್ರೆ ಎಲ್ಲ ತೊಳೆದೆ ಅಷ್ಟೇ. ಆ್ಯಂಡ್ ಬಿಟ್ಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ನಾವು ಹಾರರ್ ಫಿಲಮ್ ನೋಡ್ತಾ ಇದ್ದೀವಿ. ಊಟ ಆಮೇಲಿಂದ ಮಾಡ್ತೀವಿ. ಗೋಬಿ ಅಂತೂ ತಿಂದು ಸಖತ್ತಾಗಿತ್ತು ಫ್ರೆಂಡ್ಸ್. ಗೋಬಿ ಅಂತೂ 2 ಡ್ರೈ ಗೋಬಿ, 1 ನಾರ್ಮಲ್ ಗೋಬಿ ತಿಂದ್ವಿ, ಸಖತ್ತಾಗಿತ್ತು. ಟೈಮ್ ಬಂದು ಆಲ್ರೆಡಿ 9 ಗಂಟೆ ಆಗಿದೆ. ಸೊ ಊಟದಿಂದ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದರೆ ಲೈಕು, ಶೇರು, ಕಮೆಂಟು ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್, ಗುಡ್ ನೈಟ್.